ಮೇಷರಾಶಿಲಿ ಹುಡ್ತೋರಿಗೆ ತೊಂದರೆ ಆಗಲ್ಲ, ಮೇಷರಾಶಿಲಿ ಹುಡ್ತಂಥ ತಾಯಿಯಂದ್ರಿಗೆ ತೊಂದರೆ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೇಷರಾಶಿಯವರಿಗೆ ಈಗ ಏನಾಗುತ್ತೆ, ಒಂದು ಪಾಯಿಂಟ್ಸನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಮೇಷರಾಶಿಯವರಿಗೆ ಭಾಳ ಮಿರಾಕಲ್ಲು. ಇನ್ನು ಮುಂದೆ ಸಂಪಾದನೆಗಳು ನಷ್ಟವನ್ನು ಅನುಭವಿಸುತ್ತೆ. ಗುರುಸ್ಥಾನ ವ್ಯಯಸ್ಥಾನವನ್ನೇ ನೋಡ್ತಾನೆ, ಶನಿ ಕುಟುಂಬ ಸ್ಥಾನ ನೋಡ್ತಾನೆ. ಹಾಗಾಗಿ ನಿಮ್ಮ ಮೇಷರಾಶಿ ಮೇಲೆ ಜಗಳ ಆಗುತ್ತೆ ಮತ್ತು ಸಂಸ್ಥೆಯಲ್ಲಿ ನೀವು ಸಾಕಷ್ಟು ಲಾಸ್ ಮಾಡ್ಕೊಳ್ತೀರ. ನಿಮ್ಮ ಲೈಫಲ್ಲಿ ಒಂದಲ್ಲ ಒಂದು ಸಮಸ್ಯೆ ಸಿಗಾಕ್ಯನತ್ತೆ. ಈ ಪ್ರಾಬ್ಲಮ್ಗೆ ದಯವಿಟ್ಟು ನೀವು ಪರಿಹಾರ ಅಂತ ನೀವು ಮಾಡ್ಕೊಂಡಾಗ ನಿಮಗೆ ಸಾಕಷ್ಟು ಪರಿಹಾರವನ್ನು ಬೇಕು ಅನ್ನೋರು ದಯವಿಟ್ಟು ಹೇಳ್ತೀನಿ ಕೇಳಿ. ಒಂದು ಭಾಳ ವಿಶೇಷವಾಗಿ ಈ ಒಂದು ಗುರುಗ್ರಹನೂ ಮತ್ತು ಶನಿಗ್ರಹನೇ ನಿಮಗೆ ಕಷ್ಟ ಕೊಡೋದು. ಹಾಗಾಗಿ ನೀವು ತಿರುನಲ್ಲಾರು ಶನೇಶ್ವರಿಗೆ ಆಲಂಗುಡಿ ಗುರು ಟೆಂಪಲ್ಗೆ ದರ್ಶನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಯಾರಿಗಾರು ಕಪ್ಪು ಬಟ್ಟೆ ಎಣ್ಣೆ ದಾನ ಕೊಡೋದು, ಮತ್ತು ಕಪ್ಪು ಬಟ್ಟೆ ದಾನ ಕೊಡೋದು, ಮತ್ತು ಯೆಲ್ಲೋ ಕಲರ್ ಬಟ್ಟೆ ದಾನ ಕೊಡೋದು, ಇದು ಎರಡನ್ನೂ ಕೂಡ ಮಾಡಿ. ಮತ್ತು ಕಡಲೆಕಾಳು ದಾನ ಕೊಡೋದು, ಎಳ್ಳು ದಾನ ಕೊಡೋದು, ಎಣ್ಣೆ ದಾನ ಕೊಡೋದು. ಯಾರು ಬಡವ್ರಿಗೆ ಇದನ್ನು ಕೊಟ್ಟಾಗ ಕೂಡ ನಮಗೆ ನಾನು ಕೊಟ್ಟಿದ್ದೀನಿ, ಹೆಂಗೋ ದೇವ್ರು ನಾನು ಕಾಪಾಡ್ತಾನೆ ಅಂತ ಒಂದು ಫೀಲಿಂಗ್ ನಿಮ್ಮನ್ನು ಕಾಪಾಡುತ್ತೆ. ಮೇಷರಾಶಿಗೆ ಗುರು ಬದಲಾವಣೆ ಆಗೋದ್ರಿಂದ ನಿಮಗೆ ಖರ್ಚು ಮೇಲೆ ಖರ್ಚು ನೆಮ್ಮದಿ ಇಲ್ಲ ಅಂತ ಹೇಳುತ್ತೆ. ಅದರಿಂದ ನೀವು ಖರ್ಚನ್ನ ಕಮ್ಮಿ ಮಾಡ್ಕೊಳ್ಳಿ. ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರ ಖಂಡಿತ ಕೂಡ. 48 ದಿವಸ ನೀವು ತುಂಬ ಗಮನ ಇಟ್ಕೊಳ್ಳಿ. ನಿಮ್ಗೇನಾದ್ರು ಶನಿ ದಶೆ ನಡೀತಿದ್ರೆ, ಶನಿ ಭುಕ್ತಿ ನಡೀತಾರೆ, ನಿಮಗೆ ಆಸ್ಟೆಂಟು ಅಪಘಾತಗಳಾಗುತ್ತೆ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಮಿರಾಕಲ್. ಇದೊಂದು ಕಷ್ಟದಲ್ಲಿ ಪಾರಾಗಿ 48 ದಿವಸ ಮೇಷರಾಶಿಗೆ ಅಷ್ಟು ಒಳ್ಳೆಯದಿಲ್ಲ, ಕೆಟ್ಟ ಫಲ ಇದೆ ಮೇಡಮ್ ಅವರೇ. ಓಕೆ, ಮೇಷರಾಶಿ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ ಬಗ್ಗೆ ತಿಳಿಸ್ಕೊಡಿ. ವೃಷಭ ರಾಶಿಗೆ ದೇವರು ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ. ಈ 48 ದಿವಸದಲ್ಲಿ ಏನಾದ್ರು 48 ದಿವಸದಲ್ಲಿ ಬಹಳ ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ವೃಷಭ ರಾಶಿಯಿಂದ CM ಸ್ಥಾನದ ಒಂದು ವಿಚಾರವನ್ನು ಜಗಳವನ್ನಾಗಿ ಕಿರಿಕಾಗಿ ಏನಾರು ಒಂದು ಬದಲಾವಣೆ ಆಗ್ಬೋದು. ವೃಷಭ ರಾಶಿಯವರಿಗೆ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಯಾಕಂದರೆ ಗುರು ವೃಷಭ ರಾಶಿಗೆ 3ನೇ ಒಂದು ಕಟಕ ರಾಶಿಯಿಂದ ಉಚ್ಚ ಗುರು ಆಗಿ ಅವನು ಖಂಡಿತ ಅಲ್ಲಿ ಕೂಡ ಲಾಭ ಸ್ಥಾನವನ್ನು ನೋಡ್ತಾನೆ. ಹಾಗಾಗಿ ನೀವು ಗಾಡಿ ತಗೊಳೋದು, ಗೋಲ್ಡ್ ತಗೊಳೋದು, ಮತ್ತು ಗೋಲ್ಡನ್ನ ಏನಾದ್ರು ಮರ್ಜ್ ಮಾಡಿದರೆ, ಇವಾಗ ನೀವು ನೋಡಿರ್ಬೋದು ಅಭಯ ಗೋಲ್ಡಲ್ಲಿ ಇಟ್ಟಿರೋದಿಲ್ಲ, ಅಟಿಕಾ ಗೋಲ್ಡು, ಯಾವುದ್ರಲ್ಲಾದ್ರು ಒಂದು ಗೋಲ್ಡ್ ಇಟ್ಟಿರ್ತೀರ, ನೀವು ಎಲ್ಲೊಂದು ಬ್ಯಾಂಕಲ್ಲಿ ಇಟ್ಟಿರ್ತೀರ, ಮೆರ್ಜ್ ಮಾಡಿರ್ತೀರ, ಅದನ್ನು ಬಿಡಿಸ್ಕೊಬೋದು. ಖಂಡಿತ ಕೂಡ ನಿಮಗೆ ಲಾಭ ಹೆಂಗೋ ದುಡ್ಡು ಬರುತ್ತೆ, ನಿಮಗೆ ದುಡ್ಡು ಬರುತ್ತೆ. ಮತ್ತು ರಿಯಲ್ ಎಸ್ಟೇಟಲ್ಲಿ ಒಳ್ಳೆ ರೇಟಿಗೆ ನಿಮ್ಮ ಪ್ರಾಪರ್ಟಿಯನ್ನು ಮಾರ್ತೀರ, ಒಳ್ಳೆ ರೇಟಿಗೆ ನಿಮ್ಮ ಮನೆ ಮಾರ್ತೀರ, ಇಲ್ಲ ಮನೆ ಪರ್ಚೇಸ್ ಮಾಡ್ತೀರ. ಎರಡೂ ಒಂದೇ 100%. ಈರುಳ್ಳಿ ಕೂದಾಗ ನಿಮ್ಮ ಕಣ್ಣೀರು ಬಂದೇ ಬರುತ್ತೆ 100%. ಹಾಗಾಗಿಯೇ ನಿಮಗೆ ಯೋಗ ತುಂಬ ಜಾಸ್ತಿ ಇದೆ. ವೃಷಭ ರಾಶಿಗೆ ಭಯಂಕರವಾದ ಯೋಗವನ್ನು ಕೊಡ್ತಾ ಇದ್ದಾನೆ. ನೀವು ಏನಪ್ಪ ಅಂದರೆ, ಒಂದು ವಿಶೇಷ ಏನಪ್ಪ ಅಂದರೆ, ನಿಮ್ಮ ಮಕ್ಕಳಿಗೆ ಗಾಡಿ ತಕ್ಕೊಡೋದಿಲ್ಲ, ನೀವು ಗಾಡಿ ತಗೊಳೋದಿಲ್ಲ, ಮನೆ ಬದಲಾವಣೆ ಆಗೋದು, ಇಲ್ಲ ಮನೆ ಲೀಜನ್ನ ಇನ್ನೂ ಇಂಪ್ರೂವ್ಮೆಂಟ್ ಆಗೋದು. ಅಂದರೆ ಒಂಚೂರು ಜಾಸ್ತಿ ಕೊಟ್ಟು ನೀವು ಅಲ್ಲೇ ಇರೋದು. ಈ ಥರದ್ದು ಏನಾದ್ರು ನಿಮ್ಮ ಟೈಮ್ ಹತ್ರ ಇದ್ದರೆ ಇವೆಲ್ಲ ಆಗುತ್ತೆ. ಮುಂಚೆಲ್ಲ ಮನೆ ಲೀಜಿಗೆ ಹಾಕ್ಕೊಳ್ಳೋದು ನನಗೆ ಗೊತ್ತಿಲ್ಲ. ತುಂಬ ಬದಲಾವಣೆ ಆಗೋದು. ಹೆಣ್ಮಕ್ಳು ಸೀರೆ ತಗೊಳೋದು, ಒಡವೆ ತಗೊಳೋದು, ಕಾಸ್ಟ್ಯೂಮ್ ತಗೋದು, ನಿಮ್ಮಲ್ಲಿ ಏನೋ ಬದಲಾವಣೆ ಆಗೋದು. ಇಲ್ಲ ಯಾರ ಜೊತೆಲ್ಲ ಫ್ರೆಂಡ್ಸ್ ಜೊತೆ ಸೇರಿ ಒಳ್ಳೆ ಟ್ರಿಪ್ ಹೋಗೋದು. ಆ ಫ್ರೆಂಡ್ಸ್ ಗ್ರೂಪಿಂದ ನಿಮ್ಗೆ ಏನಾರು ಒಂದು ಐಡಿಯಾ ಬರೋದು, ಆ ಐಡಿಯಾ ನಿಮ್ಗೆ ಡೆವಲಪ್ಮೆಂಟ್ ಆಗೋದು, ಇಂಪ್ರೂವ್ಮೆಂಟ್ ಆಗೋದು, ಇದೆಲ್ಲವೂ ಕೂಡ ತುಂಬ ಜಾಸ್ತಿ ಆಗುತ್ತೆ. ಮತ್ತು ಫಾಲೋವರ್ಸ್ ಜಾಸ್ತಿ ಆಗೋದು. ನಿಮ್ಮ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ನೀವೇನಾದ್ರು ಜ್ಯೋತಿಷ ಹೇಳ್ತಾಯಿದ್ರೆ, ಇಲ್ಲ ನೀವು ರೀಲ್ ಮಾಡಿಸ್ತಾಯಿದ್ರೆ, ಈ ಥರದೊಂದು ಏನೋ ಒಂದು ಸಿನಿಮಾ ನಟದಲ್ಲಿ, ಸೀರಿಯಲ್ ನಟದಲ್ಲಿದ್ದರೆ ನಿಮಗೆ ಫಾಲೋವರ್ಸ್ ಮಿನಿಮಮ್ 1,000ರಿಂದ ಹಿಡಿದು ಒಂದು 10,000 ಜನ ಫಾಲೋವರ್ಸ್ ಜಾಸ್ತಿ ಆಗ್ಬೋದು. ಇದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಶೇರ್ ಮಾರ್ಕೆಟಲ್ಲಿ ಹಣವನ್ನು ಹಾಕಿದ್ರು ಕೂಡ ನಿಮ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಶೇರ್ ಮಾರ್ಕೆಟ್ ಒಟ್ಟಲ್ಲಿ ನಿಮಗೆ ಲಾಭದ ವಾತಾವರಣ ತುಂಬ ಜಾಸ್ತಿ ಇದೆ. 100% ಲಾಭ ತುಂಬ ಜಾಸ್ತಿ ಇದೆ. ಶನಿ ಭಗವಾನ್ 11ನೇ ಭಾವದಲ್ಲಿರೋದು, ಮೀನದಲ್ಲಿರೋದು, ಮೀನವನ್ನು ಗುರು ನೋಡೋದು, ಲಾಭದಲ್ಲಿ ಲಾಭವನ್ನು ಗಳಿಸ್ತಾರೆ. ಆಮೇಲೆ ಟೀಚರ್ ವೃತ್ತಿಯಲ್ಲಿದ್ದವ್ರಿಗೆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಹೇಳ್ಕೊಡೋದು, ಇದೆಲ್ಲ ಕೂಡ ವೃಷಭ ರಾಶಿಗೆ ಅದೊಂದು ಒಳ್ಳೆಯದಾಗುತ್ತೆ. ಮತ್ತು ಏನೇ ನಿಮಗೆ ಬದಲಾವಣೆ ಆದರೂ ಕೂಡ ಒಳ್ಳೆಯದಾಗುತ್ತೆ. ಇಲ್ಲ ನಿಮಗೆ ಅಕಸ್ಮಿತವಾದ ಸಕ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ಈ 48 ದಿವಸ ತುಂಬ ಯೋಗ ಇದೆ.